ವಿನಯ್ ಕುಲಕರ್ಣಿ ಆಪ್ತ ಫೈರೋಜ್ ಕೊಲೆಗೆ ರೋಚಕ ತಿರುವು ಸಿಕ್ಕಿದೆ. 6 ತಿಂಗಳ ಹಿಂದೆಯೇ ನಡೆದಿತ್ತು ಹಾಗಾದ್ರೆ ಫೈರೋಜ್ ಹತ್ಯೆಗೆ ಸ್ಕೆಚ್. ತನಿಖೆಯಿಂದ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ ಕೊಲೆ ಪ್ರಕರಣ. ಇಸ್ಮಾಯಿಲ್ ತಮಟಗಾರ್ ಮಾತನಾಡಿದ ಮತ್ತೊಂದು ಆಡಿಯೋ ಸ್ಫೋಟಗೊಂಡಿದೆ. ಈಗ 6 ತಿಂಗಳ ಹಿಂದೆಯೇ ನಡೆದಿತ್ತ ಫೈರೋಜ್ ಹತ್ಯೆಗೆ ಸ್ಕೆಚ್. ಧಾರವಾಡದಲ್ಲಿ ಫೈರೋಜ್ ನನ್ನ ಕೊಲೆ ಮಾಡಲಾಗಿತ್ತು. ಇಸ್ಮಾಯಿಲ್ ತಮಟಗಾರ್ ಇವರ ಹೆಸರು ಮುನ್ನೆಲೆಗೆ ಬಂದಿದೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈಗ ಅವರು ಮಾತನಾಡಿರುವಂತ ಮತ್ತೊಂದು ಆಡಿಯೋ ಸ್ಫೋಟಗೊಂಡಿರೋದು. ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ಅಬ್ದುಲ್ ಜೊತೆಗೆ ಮಾತನಾಡಿದ್ದಂತ ಆಡಿಯೋ ಅದು. ಮನೆಗೆ ಬಂದು ಹೊಡೆಯೋ ಬಗ್ಗೆ ಮಾತನಾಡಿದ್ದಾರೆ ತಮಟಗಾರ್. ವಿನಯ್ ಕುಲಕರ್ಣಿಗೆ ಹತ್ತಿರವಾಗಿದ್ದಂತ ಅಬ್ದುಲ್ ದೇಸಾಯಿ ಫೈರೋಜ್, ಇದರಿಂದ ಇಸ್ಮಾಯಿಲ್ ತಮಟಗಾರ್ ಸಿಟ್ಟಿಗೆದ್ದು ಬಿಟ್ಟಿದ್ರು. ಅಬ್ದುಲ್ಗೆ ಕರೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದ ಇಸ್ಮಾಯಿಲ್. ಮತ್ತೊಂದು ಚರ್ಚೆಗೆ ಗ್ರಾಸವಾಗಿದೆ ಇಸ್ಮಾಯಿಲ್ ಹಾಗೂ ಅಬ್ದುಲ್ ಆಡಿಯೋ. ಈಗ ಫೈರೋಜ್ ನನ್ನ ಕೊಲೆ ಮಾಡಿಸಿದ್ದು ತಮಟಗಾರ್ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ತಮಟಗಾರ್ ತಲೆಮರೆಸಿಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಈಗ ತಮಟಗಾರ್ ಮಾತನಾಡಿರುವಂತ ಆಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. हाँ भैया। तो मैं कहाँ पेट खाना खाते हैं, क्या खाता रे? मैं क्या करा भैया? किस साथ क्या बात करना मैं भैया भैया कर बोल बात क्या रे वो क्या तूने फजर बूट लेके मारते तुम्हें घुस को मैं तुम्हारे को कितने लोग आए हैं? मैं मैनू भैया क्या बोला क्या भैया? नहीं रे तुम बर्दाश्त करते हैं अब? मैनू भैया क्या बोले तो गाला सुन रहा हूँ। भैया भैया इज्जत से बात करो। नहीं भैया अम्मा खाना पर गाना अब तुम्हें कितने बड़े लोग बनने निकले, तुम्हें तो क्या गाने में दम नहीं सारा। नहीं भैया अम्मा खाना पर गाना दे तो क्या सुन लेना भैया। आप करो, आपका पेश करो। मैं क्या करूँ भैया? तुम्हारे घर घुस मारते अब करो केस होंगे। नहीं भैया मैं क्या करा? समझते नहीं बात तुम्हें, मेरे माँ का समझते है तुम्हें। भैया मेरी क्या गलती थी? मैं क्या करा? अब तुम्हारे घर को आते ही तुम्हारे घर घुस देगा कैसा, तो उनके ऊपर कैसा तुम्हारे पर कैसा कर ले बेटा। नहीं भैया मैं क्या करा? आज तुम्हारे घर को आ रहे देखो ना, बहुत शाने बने जाना नहीं अल्लाह को से। भैया उसका टॉपिक इसलिए भैया हम ना गाला ले रहा हूँ ना फोन लगा तो तुम्हारे घर को आ रहे देखा आते नहीं तुम्हारे घर को, ये तुम्हारे पर कैसे उनके ऊपर कैसे होता है, गाड़ में रखेंगे अकल है। नहीं लो भैया गलती भी विनय कुल के वो चुनाव है, हमें मारामारी करना कर को। ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಧಾರವಾಡ ರಿಪೋರ್ಟರ್ ಶ್ರೀಧರ್ ಮುಂಡರ್ಗಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಈ ಘಟನೆ ಕುರಿತಂತೆ ಹಲವು ಅನುಮಾನಗಳು ಇದ್ದೇ ಇದ್ದಾವೆ. ಜೊತೆಗೆ ಇಸ್ಮಾಯಿಲ್ ತಮಟಗಾರ್ ತಪ್ಪಿಸಿಕೊಂಡಿದ್ದಾರೆ. ಅವರನ್ನ ಹಿಡಿಯೋ ನಿಟ್ಟಿನಲ್ಲಿ ಪೊಲೀಸರು ಯಾವ ರೀತಿಯಾಗಿ ತನಿಖೆ ಕೈಗೊಂಡಿದ್ದಾರೆ, ಜೊತೆಗೆ ಈಗ ಈ ಆಡಿಯೋ ಯಾವ ರೀತಿಯಾಗಿ ವೈರಲ್ ಆಯಿತು, ಆಡಿಯೋದಲ್ಲಿ ಮಾತನಾಡಿರೋರು ಯಾರ್ಯಾರು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತ ಈಗಾಗಲೇ ಏಪ್ರಿಲ್ 10ರಂದು ಯುವ ಮುಖಂಡ ಫೈರೋಜ್ ಪಠಾಣ್ ಹತ್ಯೆ ಆಗಿತ್ತು. ಆ ಹತ್ಯೆ ಬಳಿಕ ಒಟ್ಟು 12 ಜನರನ್ನ ಈಗಾಗಲೇ ಪೊಲೀಸರು ಬಂಧಿಸಿ ಒಂದಿಷ್ಟು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಇದ್ರ ನಡುವೆ ಈಗಾಗಲೇ ಹಲವಾರು ಆಡಿಯೋಗಳು ದಿನದಿಂದ ದಿನಕ್ಕೆ ಹೊಸ ಟ್ವಿಸ್ಟ್ಗಳನ್ನ ಕೊಡ್ತಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಆಗಿರುವಂತ ಇಸ್ಮಾಯಿಲ್ ತಮಟಗಾರ್ ಹಾಗೂ ಏನ್ ಫೈರೋಜ್ ಪಠಾಣ್ ಆಪ್ತ ಸ್ನೇಹಿತ ಆಗಿರುವಂತಹ ಅಬ್ದುಲ್ ದೇಸಾಯಿ ಇವರ ನಡುವೆ ಮಾತಿನ ಒಂದ್ ರೀತಿಯಾಗಿ ಸಂಭಾಷಣೆ ಈಗಷ್ಟೇ ಆಡಿಯೋ ಹೊರಗಡೆ ಬಂದಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಇಸ್ಮಾಯಿಲ್ ತಮಟಗಾರ್ ನೇರವಾಗಿ ಧಮಕಿ ಹಾಕೋದು ಅಷ್ಟೇ ಅಲ್ಲದೆ ಮನೆಗೆ ಬಂದು ನಿಮ್ಮನ್ನ ಹೊಡಿತಾರೆ ಅನ್ನೋದು ಮಾತನ್ನು ಕೂಡ ಅಬ್ದುಲ್ಗೆ ನೇರವಾಗಿ ಹೇಳ್ತಾರೆ. ಅಷ್ಟೇ ಅಲ್ಲದೆ ನೀನು ಯಾರು ಬೇಕಾದ್ರೂ ಕರೆ ಮಾಡ್ಕೋ, ನಿನಗೆ ಬೇಕಾದ್ರೆ DCM DK ಶಿವಕುಮಾರ್ ಆಗಿರ್ಬೋದು ಅಥವಾ ರಕ್ಷಾ ರಾಮಯ್ಯ ಇಬ್ರಿಗೂ ಕೂಡ ಕರೆ ಮಾಡಿ ಹೇಳು, ನಿನ್ನನ್ನು ರಕ್ಷಣೆ ಮಾಡು ಅಂತ ಹೇಳಿ. ಈ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಈಗಾಗಲೇ ಒಟ್ಟು 4 ತಂಡಗಳನ್ನ ರಚನೆ ಮಾಡಿ ಈಗ ಇಸ್ಮಾಯಿಲ್ ತಮಟಗಾರ್ಗೆ ಹುಡುಕಾಟವನ್ನ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ದಿನದಿಂದ ದಿನಕ್ಕೆ ಅವರ ಮನೆಗೆ ಹೋಗುವಂತದ್ದು ಅಥವಾ ಅಂಜುಮನ್ ಸಂಸ್ಥೆಗೆ ಹೋಗಿ ಮತ್ತಷ್ಟು ಹುಡುಕಾಟದ ಸರ್ಚಿಂಗ್ ವಾರೆಂಟ್ ಅನ್ನ ನೀಡ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಅಂದ್ರೆ ಘಟನೆಯಾಗಿ ಇಲ್ಲಿ 12 ದಿನ ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ಇಸ್ಮಾಯಿಲ್ ತಮಟಗಾರ್ ಎಲ್ಲಿದ್ದಾರೆ ಅನ್ನೋದು ಕೂಡ ಪೊಲೀಸರಿಗೆ ತಿಳಿತಾ ಇಲ್ಲ. ಅಷ್ಟೇ ಅಲ್ಲದೆ ಈಗಾಗಲೇ ವಿದೇಶಕ್ಕೆ ಹಾರಿರಬಹುದು ಅನ್ನೋ ಒಂದು ಈಗ ಒಂದಿಷ್ಟು ಲೆಕ್ಕಾಚಾರಗಳನ್ನ ಪೊಲೀಸರು ಹಾಕ್ತಾ ಇರುವಂತದ್ದು. ಒಟ್ಟು ಈಗಾಗಲೇ ಕಮಿಷನರ್ ವ್ಯಾಪ್ತಿಯಲ್ಲಿ 4 ತಂಡಗಳನ್ನ ರಚನೆ ಮಾಡಿ ಎಲ್ಲಿ ಇದ್ದಾರೆ ಇಸ್ಮಾಯಿಲ್ ಅನ್ನೋದನ್ನು ಕೂಡ ಹುಡುಕಾಟವನ್ನ ನಡೆಸಿದ್ರೆ, ನೆರೆಯ ಗೋವಾ ಆಗಿರ್ಬೋದು ಅಥವಾ ಮಹಾರಾಷ್ಟ್ರ, ಇನ್ನು ಹೈದರಾಬಾದ್ ಕಡೆಗಳಲ್ಲಿ ಈಗಾಗಲೇ ಒಂದು ತಂಡ ಹೋಗಿದ್ರೆ, ಇನ್ನು ರಾಜ್ಯದಲ್ಲಿ ಮತ್ತೊಂದು ತಂಡ ಈಗಾಗಲೇ ಹುಡುಕಾಟವನ್ನ ನಡೆಸಿರುವಂತದ್ದು. ಸದ್ಯ ಈ ಒಂದಿಷ್ಟು ಆಡಿಯೋಗಳು ಮತ್ತಷ್ಟು ಚರ್ಚೆಗೆ ಕಾರಣ ಆಗ್ತಿದೆ. ಯಾಕಂತಂದ್ರೆ ಕೆಲವು 5 ತಿಂಗಳಿಂದ 6 ತಿಂಗಳ ಹಿಂದೆ ಈ ರೀತಿಯಾಗಿ ಧಮಕಿ ಹಾಕಿರುವುದು ಅಥವಾ ಮನೆಗೆ ಬಂದು ಹೊಡಿತಾರೆ ಅನ್ನೋ ಒಂದು ವಿಚಾರವನ್ನ ಈಗಾಗಲೇ ಆಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳೋದ್ರಿಂದ, ಅಷ್ಟೇ ಅಲ್ಲದೆ ಒಂದಿಷ್ಟು ವಿನಯ್ ಕುಲಕರ್ಣಿ ವಿಚಾರವಾಗಿಯೂ ಕೂಡ ತಾಯಿಯ ಮೇಲೆ ಬೈಯುವಂತದ್ದು ಅಥವಾ ಇನ್ನಿತರ ಘಟನೆಗಳಿಗೆ ವಿನಯ್ ಕುಲಕರ್ಣಿ ಕಾರಣ ಆಗ್ತಾರೆ ಅನ್ನೋದನ್ನ ನೇರವಾಗಿ ಇಸ್ಮಾಯಿಲ್ ತಮಟಗಾರ್ ಅಬ್ದುಲ್ ದೇಸಾಯಿ ಹೇಳೋದ್ರಿಂದ ಮತ್ತಷ್ಟು ರಾಜಕೀಯ ಚರ್ಚೆಗಳಿಗೂ ಇದರಲ್ಲಿ ಈ ಒಂದು ಹತ್ಯೆಗೆ
ಕಾರಣ ಆಯ್ತಾ ಅನ್ನೋದೊಂದು ವಿಚಾರ ಈಗ ಬಹಿರಂಗ ಆಗಿರುವಂತದ್ದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.